ಕುಡಿದು ಮನೆಗೆ ಬಾ ಅಂತ ಹೆಂಡತಿ ಹೇಳಿದ್ದಕ್ಕೆ ನಡೆದೇ ಹೋಯ್ತು ಕೊಲೆ. ಪತಿ ಪತ್ನಿಯ ಗಲಾಟೆಯಲ್ಲಿ ಅನಾಥವಾಯಿತು ಆ ಪುಟ್ಟ ಮಗು. ಎಸ್ ವೀಕ್ಷಕರೇ, ಗಂಡ ಹೆಂಡತಿ ಸಂಬಂಧ ಅತ್ಯಂತ ಪವಿತ್ರವಾದದ್ದು. ಸಪ್ತಪದಿ ತುಳಿದು ಕೊನೆ ಉಸಿರಿರೋವರೆಗೂ ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅನ್ಯೋನ್ಯತೆಯ ಜೀವನ ನಡೆಸ್ತಾರೆ. ಸಂಸಾರದಲ್ಲಿ ಗಲಾಟೆ ಅನ್ನೋದಿದ್ದಿದ್ದೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಗಲಾಟೆಗಳು ನಡೀತಲೇ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಸಾರದ ಚಿಕ್ಕ ಗಲಾಟೆ ಕೂಡ ದೊಡ್ಡದಾಗಿ ಬೆಳೆದು ಕೆಲವೊಮ್ಮೆ ಕೊಲೆ ಮಾಡೋ ಹಂತಕ್ಕೂ ತಲುಪಿ ಬಿಡ್ತವೆ. ಅಂತಹ ಗಲಾಟೆಯ ವಿಚಾರದಲ್ಲಿ ಈ ಕುಡಿತವೂ ಒಂದು. ಈ ಕುಡಿತ ಅನ್ನೋ ವಿಚಾರವು ಅದೆಷ್ಟೋ ಸಂಸಾರಗಳನ್ನ ಬೀದಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಹೆಂಡತಿ ಗಂಡನಿಗೆ ಕುಡಿಯೋದಕ್ಕೆ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡೋ ಹಂತಕ್ಕೂ ತಲುಪ್ತಾರೆ. ಇಂತಹದ್ದೇ ಒಂದು ಘಟನೆ ನಡೆದಿದ್ದು. ಕುಡಿದು ಮನೆಗೆ ಬಾ ಅಂತ ಹೆಂಡತಿ ಹೇಳಿದ್ದಕ್ಕೆ ಗಂಡ ಹೆಂಡತಿಯನ್ನ ಕೊಲೆ ಮಾಡಿರುವ ದಾರುಣ ಘಟನೆ ನಡೆದಿದ್ದು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇಂಥದ್ದೊಂದು ದಾರುಣ ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೀಗೆ ಆಸ್ಪತ್ರೆ ಮುಂದೆ ಕಣ್ಣೀರಿಡ್ತಿರೋ ಕುಟುಂಬಸ್ಥರು, ಮತ್ತೊಂದು ಕಡೆ ತಾಯಿಯನ್ನ ಕಳ್ಕೊಂಡು ಅನಾಥವಾಗಿರುವ ಪುಟ್ಟ ಮಗು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ. ಕಳೆದ 5 ವರ್ಷಗಳ ಹಿಂದೆ ಹಿಂದೂಪುರ ಮೂಲದ ಪಾವನಿಯನ್ನ ಇದೇ ಹುದುಗೂರು ಗ್ರಾಮದ ರಾಘವೇಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ರು. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ರಾಘವೇಂದ್ರ ಇವರ ಸುಖ ಸಂಸಾರಕ್ಕೆ 4 ವರ್ಷದ ಮುದ್ದಾದ ಮಗು ಸಹ ಇತ್ತು. ಆದರೆ ಮೊದಲಿಗೆ ನೀನೇ ಚಂದ ಅಂತಿದ್ದವ ರಾತ್ರಿ ಆಗ್ತಾ ಇದ್ದಂತೆ ಕುಡಿದು ಮನೆಗೆ ಬಾರದೆ ರಾದ್ಧಾಂತ ಮಾಡ್ತಾ ಇದ್ದಂತೆ. ಇದೇ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಸಾಕಷ್ಟು ಬಾರಿ ಗಲಾಟೆ ಆಗಿದೆ. ಅದೆಷ್ಟು ಬಾರಿ ಗಂಡನಿಗೆ ಹೆಂಡತಿ ಬುದ್ಧಿ ಹೇಳಿದ್ರು ಕೇಳಲ್ಲ ಅಂತಿದ್ದಂತೆ. ಆದರೆ ತನ್ನ ಗಂಡನ ಆರೋಗ್ಯ ಚೆನ್ನಾಗಿರಲಿ ಅಂತ ಪಾವನಿ ಸಾಕಷ್ಟು ಬಾರಿ ಗಂಡನಿಗೆ ಬುದ್ಧಿ ಹೇಳಿ ಕುಟುಂಬಸ್ಥರಿಗೆ ಮಾಹಿತಿ ಮುಟ್ಟಿಸಿದ್ದಾಳೆ. ಆದರೆ ಇದೇ ವಿಚಾರವಾಗಿ ಗಲಾಟೆ ನಡೆದಿದೆ. ರಾತ್ರಿಯೆಲ್ಲ ಕುಡಿದು ಅಲ್ಲೆಲ್ಲೋ ಬೀಳೋ ಬದಲು ಮನೆಗೆ ಬಾ ಅಂದಿದ್ದ ಪತ್ನಿ ಪಾವನಿಗೆ ಏಕಾಏಕಿ ಮೈ ಮೇಲ್ ಬಿದ್ದ ಪತಿ ರಾಘವೇಂದ್ರ ಕುಡಿದ ಅಮಲಿನಲ್ಲಿಯೇ ವೇಲ್ನಲ್ಲಿ ಕತ್ತು ಬಿಗಿದು ಕೊಲೆ ಮಾಡಿದ್ದಾನೆ. ಪಾವನಿ, ನಾನು ಅವ್ರ ಚಿಕ್ಕಮ್ಮ. ಮದುವೆ ಆಗಿ 5 ವರ್ಷ ಆಯಿತು. ಸೊ ಅವ್ನು ಯಾವಾಗೂ ಹೊಡೆಯೋದು ಅಲ್ಲೆಲ್ಲ ಮಾಡ್ತಾ ಇದ್ದಂತೆ. ನಮ್ಮ ಅಕ್ಕ ಅವ್ರ ಮನೆಗೆ ದುಡ್ಡು ಬೇಕು ಅಂತ ಕಳಿಸೋದು, ಮಗುನ ಕಿತ್ಕೊಳ್ಳೋದು, ಹೊಡೆಯೋದು, ಆ ಥರ ಎಲ್ಲ ಮಾಡ್ತಾ ಇದ್ದಂತೆ. ಆಮೇಲೆ ಇವರು ಅವ್ರ ಕೈಯಲ್ಲಾಗೋ ಸಹಾಯ ಎಲ್ಲ ಮಾಡಿ ರೇಷನ್ನು ಗೀಷನ್ನು ಎಲ್ಲ ಕೊಡಿಸೋದು ಸರಿ ಅಂತ. ಎಷ್ಟೋ ಸತಿ ಮೊನ್ನೆ ಶನಿವಾರನೂ ಹೊಡೆದಿದ್ದಾನೆ. ಅವಾಗೂ ಫೋನ್ ಮಾಡಿದ್ದಾಳೆ. ಮತ್ತು 5 ಗಂಟೆ 6 ಗಂಟೆ ಅಷ್ಟೊಳಗೆ ಅವನೇ ಫೋನ್ ಮಾಡಿ ನಿಮ್ಮ ಮಗಳು ಹಿಂಗೆ ಹಾಸ್ಪಿಟಲ್ ಹುಷಾರಿಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಬರೋಷ್ಟಿಗೆ ಅವನೇ ನೇಣು ಹಾಕ್ಬಿಟ್ಟು ವೇಲಲ್ಲಿ ಕತ್ತನ್ನ ಇದು ಮಾಡಿಬಿಟ್ಟು ಸಾಯಿಸ್ಬಿಟ್ಟು ಹಿಂಗೆ ಮಾಡಿದ್ದಾನೆ. ಅಂದರೆ ನೇಣು ಹಾಕಿದ್ದಾನೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನೇಣು ಹಾಕಿಲ್ಲ, ವೇಲಲ್ಲಿ ಅವನೇ ಕತ್ತಿ ಇಸ್ಕಿರೋದು. ಕಂಪ್ಲೇಂಟ್ ಮಾಡಿದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀವಿ. ಅವನು ಸ್ಟೇಷನಲ್ಲಿ ಇದ್ದಾನೆ. ಮೈನು ಅವ್ರ ಅತ್ತೆ ಅವ್ರ ಮಾವನೂ ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ಅಂತಾರೆ. ಬಟ್ ಅವ್ರಿಗೂ ಎಲ್ಲ ಗೊತ್ತು ಅಲ್ಲ. ಮಗನ ಬಗ್ಗೆ ಯಾರು ಗೊತ್ತಿರಲ್ಲ? ತಂದೆ ತಾಯಿಗೆ ಗೊತ್ತಲ್ವಾ? ಅವರಷ್ಟು ಜಗಳ ಮಾಡ್ತಾರಾಗ ಹೋಗಿ ಅವ್ರನ್ನೇನು ಅಂತ ನೋಡ್ಬೇಕಲ್ವಾ? ಅದೇ ಅವ್ರ ಮಗಳಾಗಿದ್ದಿದ್ರೆ ಅವ್ರು ಅಲ್ಲಿಂದ ಬಿಡ್ತಾ ಇದ್ರ? ಇಲ್ಲ ಅಲ್ವಾ? ಎಲ್ಲರೂ ಹೆಣ್ಮಕ್ಳು, ಎಲ್ಲರಿಗೂ ಹೆಣ್ಮಕ್ಳೇ ಅಲ್ವಾ? ಅದಕ್ಕೆ ಅವ್ನಿಗೆ ಇವಾಗ ಜೈಲಲ್ಲಿ ಇದ್ದಾನೆ. ಬಟ್ ಅವ್ನಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಬಟ್ ಅವ್ರ ಅಪ್ಪ ಅಮ್ಮಂಗೂ ಸ್ಟೇಟ್ಮೆಂಟ್ ತೊಗೋಬೇಕು ಪೊಲೀಸವರು. ಆಮೇಲೆ ಮೇಯ್ನ್ ಅವ್ರ ಹೆಣ್ಮಕ್ಳಿಂದನೂ ಸ್ವಲ್ಪ ಕಿರಿಕಿರಿ ಅಂತ ಅವಳು ಹೇಳೋಳು. ನಮ್ಮ ಹೆಣ್ಮಕ್ಳು ಬರ್ತಾರೆ, ಅದಕ್ಕೆ ನನ್ನ ಗಂಡ ಅವಳು ಮಾತು ಕೇಳ್ಬಿಟ್ಟು ನಮಗೆ ಟಾರ್ಚರ್ ಕೊಡ್ತಾನೆ ಅಂತಲೂ ಸುಮಾರು ಸಲ ನಮ್ಮ ಅಕ್ಕನಿಗೆ ಹೇಳ್ತಾ ಇದ್ಲಂತೆ. ಇವಳು ಎಲ್ಲರ ಮನೇಲೂ ಇರೋ ಥರನೇ ಬಿಡು ಕಾಮನ್ನು ಅಂತ ಅಂದ್ಬಿಟ್ಟು ಹೇಳಿದಾಳೆ. ಇವತ್ತು ಸೀರಿಯಸ್ ಆಗಿ ಹಿಂಗೆಲ್ಲ ಜಗಳ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಕುಡಿಯೋ ಇದರಲ್ಲಿ ಈ ಥರ ಸಾಯಿಸ್ಬಿಟ್ಟಿದ್ದಾನೆ. ಇನ್ನು ಪತ್ನಿಯನ್ನ ಕೊಲೆ ಮಾಡಿ ಮದ್ಯದ ಅಮಲು ಇಳಿತಾ ಇದ್ದಂತೆ ಕುಟುಂಬಸ್ಥರಿಗೆ ಮಾಹಿತಿ ಮುಟ್ಟಿಸಿದ್ದಾನೆ. ಪತಿರಾಯನ ಮೇಲೆ ಅನುಮಾನ ಬಂದು ಪಾವನ ಕುಟುಂಬಸ್ಥರು ದೂರು ಕೊಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಂತೆ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ಸ್ಥಳಕ್ಕೆ ಅಡಿಷನಲ್ ASP ಜಗನ್ನಾಥ ರೈ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿ ಪತ್ನಿಯನ್ನ ಕೊಂದ ಪತಿರಾಯನನ್ನ ಜೈಲಿಗಟ್ಟಿದ್ದಾರೆ. ಯಾವಾಗ ಫೋನ್ ಮಾಡ್ತಾ ಇರ್ತಾನೆ ನನ್ನ ಮಗಳು, ಅವನೇ ಸಾಯಿಸಿರೋದು.
ಯಾವಾಗೂ ಕಾಟ ಕೊಡ್ತಾರಂತೆ. ಅವ್ರ ಅತ್ತೆನೂ ಏನು ಕಿವಿಗೆ ಹಾಕೋನಲ್ಲ ಅಂತ ಹೇಳಿದ್ರು ಅವಳ ಅತ್ತೆನೂ ಆಯ್ತಾ, ಆ ಮುಂಡೆನೇ ಎಲ್ಲ ಮಾಡಿ ಪಕ್ಕದಲ್ಲೇ ಇದ್ದಾಳೆ. ಮಗುನ ದಂಡ್ಸಕ್ಕಾಗಲ್ಲ, ಬಯಕ್ಕಾಗಲ್ಲ. ಅವಳು ಅವನೇ ಸಾಯಿಸಿರೋದು, ಗಂಡನೇ. ಒಟ್ಟಾರೆ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಆದರೆ ಈ ವ್ಯಕ್ತಿ ಮಾಡಿದ ತಪ್ಪಿನಿಂದಾಗಿ ಒಂದು ಕಡೆ ಮಗು ಅನಾಥವಾದರೆ ಮತ್ತೊಂದು ಕಡೆ ಈ ದಂಪತಿಯ ಸುಖ ಸಂಸಾರ ನುಚ್ಚು ನೂರಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.